ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ಕಥೆಯನ್ನು ಖಂಡಿತವಾಗ್ಲೂ ನೀವೆಲ್ಲ ಕೇಳಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಂ ಸ್ನೇಹಿತರೆ, ಮಗಳನ್ನು ನೋಡಲು ಬಂದ ತಂದೆ ತಾಯಿಗೆ ಅವಮಾನ ಮಾಡಿದ ಅತ್ತೆ ಮಾವನಿಗೆ ಮಗಳು ಕಲಿಸಿದ ಪಾಠ. ನನ್ನ ಹೆಸರು ಸಂಗೀತ. ನನ್ನ ತಂದೆ ತಾಯಿಗೆ ನಾನೊಬ್ಬಳೇ ಮಗಳು ಹಾಗೂ ನನಗೆ ಒಬ್ಬ ಮುದ್ದಾದ ತಮ್ಮನಿದ್ದಾನೆ. ನಾನು ಕೂಡ BSc ಮಾಡಿದ್ದೇನೆ. ನನ್ನ ಮದುವೆಯಾಗಿ ಕೇವಲ 6 ತಿಂಗಳಾಗಿದೆ. ಮದುವೆ ಮಾಡಿಕೊಂಡು ಅತ್ತೆ ಮನೆಗೆ ಹೋದಾಗ ಎಲ್ಲರನ್ನೂ ನೋಡಿ ನನಗನಿಸಿದ್ದು ಒಳ್ಳೆ ಜನ, ಓದು ಬರಹ ಗೊತ್ತಿರುವಂತಹ ಜನ ಎಂದು ಅಂದುಕೊಂಡಿದ್ದೆ. ಮನೆಯಲ್ಲಿ ಅತ್ತೆ ಮಾವ ಹಾಗೂ ಅವರಿಗೆ 2 ಗಂಡು ಮಕ್ಕಳು, ನನಗೆ ಒಬ್ಬಳೇ ನಾದಿನಿ. ದೊಡ್ಡ ಮಗನಿಗೆ ಮದುವೆಯಾಗಿ 2 ಹೆಣ್ಣು ಮಕ್ಕಳಿದ್ದಾರೆ. ನಾನು ಚಿಕ್ಕ ಸೊಸೆ. ದೊಡ್ಡ ಸೊಸೆಯ ಹೆಸರು ಮಮತಾ. ನನ್ನ ಅತ್ತೆ ಮಾವನಿಗೆ ಮನೆಯಲ್ಲಿ ಎಲ್ಲರೂ ಒಳ್ಳೆಯವರೇ, ಆದರೆ ನಾನು ಮಾತ್ರ ಕೆಟ್ಟವಳು. ಏಕೆಂದರೆ ನನಗೆ ಹಿಂದೆ ಒಂದು ಮುಂದೊಂದು ಮಾತಾಡೋ ಬುದ್ಧಿ ಇರಲಿಲ್ಲ. ನನ್ನ ಜೊತೆ ಏನಾದರೂ ತಪ್ಪು ನಡೆದಾಗ ಆಗಿಂದಾಗಲೇ ಅದನ್ನು ನಾನು ಧೈರ್ಯದಿಂದ ಎದುರಿಸ್ತಾ ಇದ್ದೆ. ಹಾಗಾಗಿ ನನ್ನ ನೋಡಿದ್ರೆ ಮನೆಯಲ್ಲಿ ಯಾರಿಗೂ ಕೂಡ ಆಗ್ತಿರಲಿಲ್ಲ. ತುಂಬ ಇಷ್ಟ, ಆದರೆ ಅವಳನ್ನು ನೋಡಿದ್ರೆ ಪಾಪ ಅನಿಸುತ್ತೆ. ನಾನು ಅವರನ್ನು ಅಕ್ಕ ಅಂತಲೇ ಕರಿತಿದ್ದೆ. ಮನೆಯಲ್ಲಿ ಯಾರು ಎಷ್ಟೇ ಕಷ್ಟ ಕೊಟ್ಟರೂ ಮನೆಯ ದೊಡ್ಡ ಸೊಸೆ ಮಾತ್ರ ಎಲ್ಲವನ್ನು ಕಣ್ಣೀರು ಹಾಕುತ್ತಾ ಸಹಿಸ್ಕೊಂಡು ಹೋಗ್ತಿದ್ರು. ಯಾರ ಮುಂದೇನೂ ನಿಂದು ಮಾತಾಡೋ ಅಷ್ಟು ಧೈರ್ಯ ಅವರಿಗಿರಲಿಲ್ಲ. ಹಾಗಾಗಿ ಅವರನ್ನು ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಿದ್ರು. ನನ್ನ ಮದುವೆಯಾಗಿ ಕೇವಲ 6 ತಿಂಗಳಾಗಿತ್ತು. ಆದರೆ 6 ತಿಂಗಳಲ್ಲಿ ನಾನು ನೋಡಿದ ಹಾಗೆ ದೊಡ್ಡ ಸೊಸೆ ಕಣ್ಣೀರು ಹಾಕದೇ ಇರೋ ದಿನಾನೇ ಇಲ್ಲ. ಹೀಗೆ ಒಂದು ದಿನ ನಾನು ತಿಂಡಿ ತಿನ್ನೋದಕ್ಕೆ ಕೂತ್ಕೊಂಡಿದ್ದೆ. ತಿಂಡಿ ಕೂಡ ತಣ್ಣಗಾಗಿತ್ತು. ತಿನ್ನೋದಕ್ಕೆ ಆಗದೇ ಇದ್ದರೂ ಅನಿವಾರ್ಯ ತಿನ್ನಲೇಬೇಕು. ನಮ್ಮತ್ತೆ ಮನೆಯಲ್ಲಿ ಎಲ್ಲರೂ ತಿಂದ ಮೇಲೇ ಮನೆಯ ಸೊಸೆಯಂದಿರು ತಿನ್ನಬೇಕಾಗುತ್ತೆ. ಅವರ ಮುಂದೆ ಯಾವಾಗಲೂ ಜೊತೆಯಾಗಲಿ ತಿನ್ನುವಷ್ಟು ಅಧಿಕಾರ ನಮಗಿರಲಿಲ್ಲ. ತಿಂಡಿ ತಿಂತ ಟೇಬಲ್ ಮೇಲೆ ಕುಳಿತುಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮತ್ತೆ ಬಂದು, ಏನಮ್ಮ ಇನ್ನೂ ನಿಂದು ತಿಂಡಿ ತಿಂದಾಗಿಲ್ವಾ? ಮನೆಯಲ್ಲಿ ಇಷ್ಟೊಂದು ಕೆಲಸ ಇದೆ, ಆರಾಮಾಗಿ ಕೂತ್ಕೊಂಡಿದೆಯಲ್ಲ. ನನಗೂ ಅತ್ತೆ ಮಾತನಾಡಿದ್ದು ಸಹಿಸಿಕೊಳ್ಳಲು ಆಗದೆ ಕೋಪ ಬಂತು. ಇದೇನತ್ತೆ, ನೆಮ್ಮದಿಯಾಗಿ ತಿಂಡಿ ತಿನ್ನೋದಕ್ಕೂ ನೀವು ಬಿಡುವುದಿಲ್ವಲ್ಲ? ಹೌದು, ಇದಕ್ಕೇನು ಕಮ್ಮಿ ಇಲ್ಲ. ಬಾಯಿಗೆ ಬಾಯಿ ಕೊಡುವುದು ಚೆನ್ನಾಗಿ ಕಲ್ತಿದೀಯ ಎಂದು ಹೇಳಿಕೊಂಡು ರೂಮಿನ ಕಡೆಗೆ ಹೋಗ್ತಾ ಹಿಂದೆ ತಿರುಗಿ ನನ್ನನ್ನು ಕೋಪದಿಂದ ನೋಡುತ್ತಾ, ಹೇಮಂತ್ ಇನ್ನೂ ಎದ್ದಿಲ್ವಾ? ಇಲ್ಲ ಅತ್ತೆ, ಇನ್ನೂ ಎದ್ದಿಲ್ಲ. ಮದುವೆ ಆದಾಗನಿಂದ ಸೋಮಾರಿ ಆಗೋಗಿದ್ದಾನೆ. ಇವತ್ತು ಅವರಪ್ಪ ಅಂಗಡಿಗೆ ಬೇಗ ಕಳಿಸು ಅಂತ ಹೇಳಿದ್ದಾರೆ. ಈ ರೀತಿ ಆದರೆ ಅಷ್ಟೇ, ಅದೇನಂತ ಮದುವೆ ಮಾಡಿಕೊಂಡು ಬಂದ್ರೋ ನಿನ್ನ. ನಾವು ಯಾವ ಕೆಲಸನೂ ಆಗ್ತಿಲ್ಲ ಎಂದು ಮಾತಾಡ್ತಾರೆ. ಹೇಳಿ ರೂಮಿಗೆ ಹೊರಟುಬಿಟ್ರು. ಅವರು ಹೇಳಿದ ಮಾತಿಗೆ ಸರಿಯಾದ ಉತ್ತರ ಕೊಡಬೇಕು ಎಂದು ಕೋಪ ಬಂತು. ಅಷ್ಟರಲ್ಲಿ ಅಕ್ಕ ಕಣ್ ಸನ್ನೆಯಿಂದಲೇ ಸುಮ್ಮನೆ ಇರು ಎಂದರು. ನಾನು ಕೂಡ ಸುಮ್ಮನಾಗಿ ಬಿಟ್ಟೆ. ಆದರೆ ಅತ್ತೆ ಮಾತ್ರ ಸುಮ್ಮನಿರಲಿಲ್ಲ. ಗೊಣಗುತ್ತಾ ರೂಮಿಗೆ ಹೋದರು. ಅತ್ತೆಯ ಇಂತಹ ವರ್ತನೆಗಳಿಂದ ನನ್ನ ತಲೆ ಕೆಟ್ಟು ಹೋಗಿತ್ತು. ನೋಡು ಸಂಗೀತ, ಅತ್ತೆ ಮನೆಯಲ್ಲಿ ಇದೆಲ್ಲ ನಡೀತಾನೇ ಇರುತ್ತೆ. ಸೊಸೆಯಾದ ನಾವು ಇದನ್ನೆಲ್ಲ ಅನುಭವಿಸಲೇಬೇಕು. ನಿನ್ನ ಮದುವೆಯಾಗಿ ಕೇವಲ 6 ತಿಂಗಳಾಗಿದೆ ಅಷ್ಟೆ. ಇಲ್ಲಿ ಹೇಗಿರಬೇಕು ಅನ್ನೋದು ಇನ್ನೂ ಕೂಡ ನಿನಗೆ ಗೊತ್ತಿಲ್ಲ. ಹೋಗ್ತಾ ಎಲ್ಲ ಗೊತ್ತಾಗುತ್ತೆ. ನೀನು ಸ್ವಲ್ಪ ಸಮಾಧಾನದಿಂದ ಇರು ಎಂದು ಹೇಳಿ ಮಮತಾ ಅಕ್ಕ ನನ್ನನ್ನು ಸಮಾಧಾನ ಮಾಡಿದ್ರು. ಸರಿ, ಈಗ ಮಧ್ಯಾಹ್ನ ಆಗ್ತಾ ಬರ್ತಿದೆ. ಅಡಿಗೆಯಲ್ಲಿ ಏನು ಮಾಡ್ತಾ ಇದೀಯಾ ಹೇಳು. ಅಷ್ಟರಲ್ಲಿ ಅತ್ತೆ ಬಂದರು.
ಅದೇನಮ್ಮ ಅವಳ ಹತ್ರ ಕೇಳ್ತಾ ಇದೀಯಾ? ಅವಳೇನು ಮನೆಗೆ ದೊಡ್ಡವಳ? ತರಕಾರಿನೆಲ್ಲ ಬಿಡಿಸಿ ಪಲಾವ್ ಮಾಡೋದಕ್ಕೆ ಹೇಳು. ಸರಿಯತ್ತೆ ಎಂದು ಹೇಳಿ ನಾವಿಬ್ಬರು ಅಡುಗೆ ಮಾಡಲು ಅಡುಗೆ ಮನೆಯಲ್ಲಿ ನಿಂತು ಬಿಟ್ಟೆ. ಅಷ್ಟರಲ್ಲಿ ನನ್ನ ತಮ್ಮನ ಫೋನ್ ಬಂತು. ಅಕ್ಕ, ನಾನು ಅಪ್ಪ ಅಮ್ಮ ಇಲ್ಲಿ ನಿಮ್ಮ ಅತ್ತೆ ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ದೀವಿ. ಹಾಗೆ ಬಂದು ನಿನಗೆ ಮಾತಾಡ್ಸ್ಕೊಂಡು ಹೋಗೋಣ ಅನ್ಕೊಂಡಿದ್ದೀವಿ. ಇದರಲ್ಲಿ ಹೇಳೋದೇನಿದೆ, ಊಟಕ್ಕೆಲ್ಲ ಬಂದ್ಬಿಡಿ. ಅಪ್ಪ ಅಮ್ಮ ಕೂಡ ಮೊದಲನೇ ಸಲ ನಮ್ಮನೆಗೆ ಬರ್ತಿರೋದು. ನಾನು ಕಾಯ್ತಾ ಇರ್ತೀನಿ, ಬೇಗ ಬಾ ಎಂದು ಹೇಳಿ ಫೋನ್ ಇಟ್ಟೆ. ಒಂದು ಕಡೆ ಮದುವೆಯಾಗಿ ಇಷ್ಟು ದಿನವಾದ ನಂತರ ಇದೇ ಮೊದಲ ಬಾರಿಗೆ ತಂದೆ ತಾಯಿ ಬರುತ್ತಿರುವ ಸಂತೋಷದ ಒಂದು ಕಡೆಯಾದರೆ, ಮತ್ತೊಂದು ಕಡೆ ಅತ್ತೆ ಇನ್ನೆಲ್ಲಿ ಜಗಳ ಶುರು ಮಾಡ್ತಾರೋ ಅನ್ನೋ ಭಯ. ನಾನು ಅತ್ತೆಯ ಹತ್ತಿರ ಹೋಗಿ ಅಮ್ಮ ಹಾಗೂ ಅಪ್ಪ ಬರ್ತಾ ಇರೋ ವಿಷಯನ ಹೇಳಿದೆ. ಆದರೆ ಅವರು ಮಾತ್ರ ಏನೂ ಕೇಳಿಸ್ಲೇ ಇಲ್ಲ ಅನ್ನೋ ರೀತಿ ಇದ್ರು. ನಾನು ಏನು ಮಾತನಾಡದೆ ಅಲ್ಲಿಂದ ಅಡುಗೆ ಮನೆಗೆ ಬಂದು ಅಪ್ಪಂಗೆ ಅಮ್ಮಂಗೆ ಇಷ್ಟ ಆಗೋ ಸಿಹಿ ತಿಂಡಿ ಜೊತೆ ಅಡುಗೆ ಕೂಡ ಮಾಡಿದೆ. ಅಷ್ಟರಲ್ಲಿ ಮಮತಕ್ಕ ಬಂದು ನಾನು ಮಾಡಿರೋ ಅಡುಗೆಗಳನ್ನೆಲ್ಲ ನೋಡಿ ಇಷ್ಟೆಲ್ಲ ಮಾಡಿದ್ಯಾ? ಅದು ಅತ್ತಿನ ಕೇಳ್ದಲೆ. ಅತ್ತೆ ಏನಾದರೂ ಕೇಳಿದರೆ ಏನು ಮಾಡ್ತೀಯಾ? ಅಕ್ಕ, ಇದೇನು ಹಿಂಗಂತ ಇದ್ದೀರಾ? ನೀವು ಮೊದಲೇ ಸಲ ಅಪ್ಪ ಅಮ್ಮ ಮನೆಗೆ ಬರ್ತಿರೋದು. ಏನಾದರೂ ಸ್ಪೆಷಲ್ ಮಾಡದೇ ಇದ್ದರೆ ಹೇಗೆ ಹೇಳಿ? ಅಪ್ಪ ಏನು ತಿಳ್ಕೊಳ್ಳೋದಿಲ್ಲ? ಅದು ಹಾಗಲ್ಲ. ಇಷ್ಟು ವರ್ಷಗಳಿಂದ ಈ ಮನೆಯಲ್ಲಿ ಅತ್ತೆ ಹೇಳಿದ್ದೇ ನಡೀತಾ ಇರ್ತಿರೋದು. ಅದರಲ್ಲೂ ಏನೇ ಕೆಲಸ ಮಾಡಿದರೂ ಅತ್ತೆನೇ ಕೇಳಿನೇ ಮಾಡಬೇಕು. ಇಲ್ದಿದ್ರೆ ಅವರಿಗೆ ತುಂಬ ಕೋಪ ಬರುತ್ತೆ. ಅದರಲ್ಲೂ ಮನೆಗೆ ಯಾರಾದರೂ ನೆಂಟರು ಬರ್ತಿದ್ದಾರೆ ಅಂದರೆ ಕೇಳಿ ಮಾಡೋದ್ರಿಂದ ಕೋಪ ಇನ್ನೂ ಹೆಚ್ಚಾಗುತ್ತೆ ಅಕ್ಕ. ದಿನಾ ಅವರ ಬಾಯಿಂದ ಕೇಳೋದೇನು ತಪ್ಪಲ್ಲ. ಇವತ್ತು ಸ್ವಲ್ಪ ಜಾಸ್ತಿನೇ ಕೇಳೋಣ ಬಿಡಿ ಎಂದು ಅಡಿಗೆ ಮನೆಗೆ ಬಂದು ಮಾಡಿರುವ ಅಡಿಗೆಗಳನ್ನೆಲ್ಲ ನೋಡಿ ಅತ್ತೆ ಮಾವನಿಗೆ ಇಷ್ಟೆಲ್ಲ ಮಾಡಬೇಕು ಅಂದರೆ ಕೈ ಕಾಲು ನೋವು ಬಂದ್ಬಿಡುತ್ತೆ. ಏನಾದರೂ ಕೆಲಸ ಮಾಡೋಕ್ಕೆ ಮುಂಚೆ ದೊಡ್ಡವ್ರನ್ನ ಕೇಳಬೇಕು ಅನ್ನೋ ಪರಿಜ್ಞಾನ ಇರೋಲ್ಲ ಈಗಿನ ಕಾಲದ ಹುಡುಗಿರಿಗೆ ಎಂದು ಹೇಳುತ್ತಾ ಹೊರಗಡೆ ಹೋಗ್ತಾರೆ. ಅತ್ತೆ ಮಾವನಿಗೆ ಫೋನ್ ಮಾಡಿ ಅಪ್ಪ ಹಾಗೂ ತಮ್ಮ ಬರ್ತಾ ಇರೋ ವಿಷಯನ ತಿಳಿಸಿದ್ರು. ನನ್ನ ಗಂಡ ಕೂಡ ರೂಮಿಂದ ಎದ್ದು ಹೊರಗಡೆ ಬರ್ತಾರೆ. ರೀ, ಇದೇನು ಇಷ್ಟೊತ್ತಿಗೆ ಎದ್ದೇಳೋದಾ? ನಿಮ್ಮಿಂದಾಗಿ ಅತ್ತೆ ಹತ್ರ ನಾನು ಬೈಸ್ಕೊಳ್ಬೇಕು. ಇವತ್ತು ನಿಮ್ಮ ತಂದೆ ಅಂಗಡಿಗೆ ಬೇಗ ಹೋಗೋದಕ್ಕೆ ಹೇಳಿದ್ರಂತೆ. ಬೇಗ ಹೋಗೋದಲ್ವಾ? ನೀವು ಸರಿ. ನನಗೆ ಗೊತ್ತು ಯಾವಾಗ ಹೋಗಬೇಕು ಅನ್ನೋದನ್ನು. ಒಂದು ಕಪ್ ಕಾಫಿ ತಗೊಂಡು ಹೋಗು ಬಾ ಎನ್ನುತ್ತಾರೆ. ಅಷ್ಟರಲ್ಲಿ ನಮ್ಮ ತಂದೆ ಕೂಡ ಬರ್ತಾರೆ. ಮಧ್ಯಾಹ್ನ ಊಟದ ಸಮಯವಾಗಿತ್ತು. ಹಾಗಾಗಿ ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡ್ತಾರೆ. ಊಟ ತಿಂದ ಮೇಲೆ ಹೀಗೆ ಮಾತಾಡ್ತಾ ಮಾತಲ್ಲೇ ನಮ್ಮ ತಂದೆ, ಬಿಗ್ರೆ, ನಮ್ಮ ಮಗಳು ಮನೆಯಲ್ಲಿ ಹೇಗಿದ್ದಾಳೆ? ಅವಳಿಂದ ಮನೆಗೇನೂ ತೊಂದರೆ ಆಗಿಲ್ವಲ್ಲ? ಎಲ್ಲರನ್ನೂ ಹೊಂದಿಕೊಂಡು ಹೋಗಿದ್ದಾಳಾ? ನಿಮ್ಮ ಮಗಳ ಬಗ್ಗೆ ಹೇಳಬೇಕೆಂದ್ರೆ ತುಂಬಾನೇ ಇದೆ. ಮೊದಲು ನೀವು ಬಂದ ವಿಷಯ ಹೇಳಿ. ಅದು ಬಿಗ್ರೆ, ಇಲ್ಲೇ ಪಕ್ಕದಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗೆ
ಮಗಳ ಮನೆ ಇಲ್ಲೇ ಇರೋದ್ರಿಂದ ನಿಮ್ಮನ್ನ ಹಾಗೂ ಮಗಳನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನೀವು ಬರ್ತಾ ಇರೋ ವಿಷಯ ನಮಗೆ ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ? ಅದು ನಾನು ಅಳಿಯಂದಿರಿಗೆ ಫೋನ್ ಮಾಡಿದೆ. ಹಾಗೆ ನನ್ನ ಮಗಳಿಗೂ ನಾನು ಬರ್ತಾ ಇರೋ ವಿಷಯನ ತಿಳಿಸ್ದೆ. ಯಾಕೆ ನಿಮಗೆ ನನ್ನ ಮಗಳು ನಿಮ್ಮ ಹತ್ರ ಹೇಳಲಿಲ್ವಾ? ನಿಮಗೆ ನಮ್ಮನೆಯಲ್ಲಿ ಮಗಳು ಅಳಿಯನೇ ದೊಡ್ಡವರು ಅನಿಸುತ್ತೆ. ನಾವಿರೋದು ಕಣ್ಣಿಗೆ ಕಾಣಿಸ್ಲಿಲ್ವೇನು? ಅದೇ ಮತ್ತೆ ನೀವು ಹೀಗಾದರೆ ನಿಮ್ಮ ಮಗಳು ಹೇಗಿರ್ತಾಳೆ ಹೇಳಿ? ಅದೇನು ಬಿಗ್ರಿ ಹೀಗೆ ಮಾತಾಡ್ತಾ ಇದ್ದೀರಾ? ನನ್ನ ಮಗಳು ಅಂಥ ಕೆಲಸ ಏನು ಮಾಡಿದ್ದಾಳೆ? ನಿಮಗೆ ಅರ್ಥ ಆಗಿಲ್ವೇನು? ಸರಿ, ಹಾಗಾದರೆ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಕೇಳಿದ್ರು ಮನೆಯಲ್ಲಿ ಅವಳೇ ದೊಡ್ಡವಳು ಅನ್ನೋ ಹಾಗೆ ಆಡ್ತಾಳೆ. ಅವಳ ಅತ್ತೆ ಏನಾದರೂ ಕೇಳಿದ್ರೆ ಮಾತಿಗೂ ಎದುರುತ್ತಾ ಕೊಡ್ತಾಳೆ. ದೊಡ್ಡೋರು ಅನ್ನೋ ಮರ್ಯಾದೆನೇ ಕೊಡಲ್ಲ. ಅಡಿಗೆಗೆ ಮನೆಯಲ್ಲಿ ನಿಂತು ಹಾಲಿನಲ್ಲಿ ನಡೆಯುತ್ತಿದ್ದ ಮಾತುಗಳನ್ನೆಲ್ಲ ಕೇಳಿಸ್ತಿದ್ದೆ. ನನಗೆ ಅತ್ತೆ ಮಾತ್ರ ಈ ರೀತಿ ಅನ್ಕೊಂಡಿದ್ದು. ಆದರೆ ಈ ಮಾವ ಮಾತಾಡಿದ್ದನ್ನು ನೋಡಿ ನಾನು ಶಾಕ್ ಆದೆ. ಕೋಪದಿಂದ ಹಾಲಿಗೆ ಬಂದು ಮಾತಾಡಲೇಬೇಕು ಅನ್ಕೊಂಡೆ. ಆದರೆ ಅಕ್ಕ ನನ್ನ ಕೈ ಹಿಡ್ಕೊಂಡು, ಬೇಡ, ಹೋಗಬೇಡ, ದೊಡ್ಡವರು ಮಾತಾಡ್ತಾ ಇದ್ದಾರೆ, ಸುಮ್ಮನೆ ಇರು ಅಂತ ಹೇಳಿದ್ರು. ನಾನು ಕೂಡ ಅವರ ಮಾತು ಕೇಳಿ ಸುಮ್ಮನೆ ನಿಂತುಬಿಟ್ಟೆ. ಮಾವನ ಮಾತು ಮುಗಿಲೇ ಇಲ್ಲ. ಅಷ್ಟರಲ್ಲಿ ಅತ್ತೆ ಕೂಡ ಮಾತನಾಡಲು ಶುರು ಮಾಡಿದ್ರು. ನನ್ನ ದೊಡ್ಡ ಸೊಸೆ ನೋಡಿ, ಒಂದು ದಿನಾನು ನಮ್ಮ ಮುಂದೆ ನಿಂತು ಮಾತಾಡಿದವಳಲ್ಲ. ಅವಳೇನು ಓದಿಲ್ಲ ಅಂದ್ಕೊಂಡಿದ್ದೀರಾ? ಅವಳು ಡಿಗ್ರಿ ಮಾಡಿದ್ದಾಳೆ. ಒಳ್ಳೆ ಶ್ರೀಮಂತರ ಮನೆ ಹುಡುಗಿ. ಆದರೆ ಅವಳಲ್ಲಿರೋ ಶಿಸ್ತು ನಿಮ್ಮಗಳಲ್ಲಿ ಇಲ್ಲ. ಇನ್ನು ನಿಮ್ಮ ಮಗಳಿಗೆ ಮದುವೆ ಮಾಡಿಕೊಂಡು ಬಂದಾಗನಿಂದಲೂ ನನ್ನ ಮಗ ಸೋಮಾರಿಯಾಗಿ ಹೋಗಿದ್ದಾನೆ. ಯಾವಾಗ ನೋಡಿದ್ರೂ ಹೆಂಡತಿ ಅಂತ ಹೇಳಿ ಮನೇಲೇ ಇರ್ತಾನೆ. ಇದೇನು ಕಲಿಸಿರೋದು ನೀವು ನಿಮ್ಮ ಮಗಳಿಗೆ? ಏನೋ ಮದುವೆಗೆ ಮುಂಚೆ ನಿಮ್ಮಗಳ ಬಗ್ಗೆ ಎಷ್ಟೆಲ್ಲ ಹೇಳಿದ್ರಿ. ನನ್ನ ಮಗಳು ನನ್ನ ಮಗಳು ಹೀಗೆ ಹಾಗೆ ಅಂತ ಹೇಳಿದ್ರಲ್ಲ. ಮದುವೆ ಮಾಡಿಕೊಂಡು ಬಂದ ಮೇಲೇನೆ ಗೊತ್ತಾಯಿತು ನಿಮ್ಮ ಮಗಳು ಎಂಥವಳು ಅಂತ ಹೇಳಿ ಎಂದು ಅತ್ತೆ ಹಾಗೂ ಮಾವ ಒಂದೇ ಸಮನೆ ನನ್ನ ತಂದೆಯನ್ನ ಅವಮಾನ ಮಾಡ್ತಿದ್ರು. ಇದನ್ನೆಲ್ಲ ನೋಡಿ ದುಃಖದಿಂದ ಕಣ್ಣೀರು ಬಂದು ನಾನು ಕೂಡ ಅಳುತ್ತಾ ಅಲ್ಲಿಯೇ ನಿಂತು ಬಿಟ್ಟಿದ್ದೆ. ಅತ್ತೆ ಮಾವನ ಮಾತನ್ನು ಕೇಳಿ ನನ್ನ ತಂದೆ ಏನೂ ಮಾತನಾಡದೆ ಒಂದು ಕ್ಷಣಕ್ಕೆ ಸುಮ್ಮನೆ ಕುಳಿತು ಬಿಟ್ಟಿದ್ದರು. ಇದು ನಾವು ಹೇಳಬೇಕಾಗಿರೋದನ್ನೆಲ್ಲ ಹೇಳಿದ್ದೇವೆ. ಇನ್ನು ನೀವುಂಟು, ನಿಮ್ಮ ಮಗಳು ಉಂಟು ಎಂದು ನನ್ನ ಮಾವ ಅಪ್ಪನಿಗೆ ಹೇಳುತ್ತಾರೆ. ಅದಕ್ಕೆ ನನ್ನ ತಂದೆ ನೋಡಿದರೆ ನನ್ನ ಮಗಳು ಅಂಥವಳಲ್ಲ, ನನ್ನ ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ಹೀಗಾಗಿದೆ. ಇನ್ಮೇಲೆ ಆ ರೀತಿ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ
ಎಂದು ಹೇಳಿ ನನ್ನನ್ನು ಕರೆದ್ರು. ಸಂಗೀತ, ಬಾಮ್ಮ ಇಲ್ಲಿ ಎಂದು. ನನ್ನ ತಂದೆ ಕರೆದದ್ದನ್ನು ನೋಡಿ ನಾನು ಕೂಡ ಅಡುಗೆ ಮನೆಯಿಂದ ಹೊರಗಡೆ ಬಂದೆ. ಸಂಗೀತ, ಏನು ಹೇಳ್ತಿದ್ದಾರೆ ನಿಮ್ಮತ್ತೆ ಮಾವ? ನಾನು ನಿನ್ನ ತಾಯಿ, ಇದನ್ನೇ ನಾನು ನಿನಗೆ ಕಲಿಸಿರೋದು. ಬಾ ರೇಖಾ, ನೋಡು, ನಿನ್ನನ್ನು ಚಿಕ್ಕವಳು ಹೋಗ್ತಾ ಹೋಗ್ತಾ ಎಲ್ಲ ಕಲ್ತ್ಕೋತೀಯ ಅಂತ ನಾವು ಭಾವಿಸಿದ್ದೀವಿ ಅನ್ನೋ ಭರವಸೆ ನನಗಿದೆ. ಈಗ ನೀನು ಮಾಡಿರೋ ತಪ್ಪಿಗೆ ನಿನ್ನ ಅತ್ತೆ ಮಾವನ ಹತ್ರ ಕ್ಷಮೆ ಕೇಳು. ಅಪ್ಪ, ಮೊದಲು ನನ್ನ ಮಾತು ಕೇಳಿ. ತಪ್ಪು ಯಾರ್ದು ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ. ನಾನು ಯಾವುದೇ ತಪ್ಪು ಮಾಡಿಲ್ಲ, ಮತ್ತ್ಯಾಕೆ ನಾನು ಸಾರಿ ಕೇಳಲಿ? ಅಷ್ಟರಲ್ಲೇ ನನ್ನ ತಮ್ಮ ಕೂಡ, ಹೌದಪ್ಪ, ತಪ್ಪು ಒಂದು ಕಡೆಯಿಂದ ಆಗೋಲ್ಲ, ಅಕ್ಕ ಹೇಳುವುದನ್ನು ಒಂದು ಸಲ ಕೇಳೋಣ ಎಂದಾಗ ನನ್ನ ತಂದೆ ಸರಿ ಹೇಳು ಎಂದರು. ಅಪ್ಪ, ನೀವು ಈ ಮನೆಗೆ ನನ್ನ ಮದುವೆ ಮಾಡಿ ಕೊಟ್ಟಾಗ ಇವನ್ನೆಲ್ಲ ನೋಡಿ ನಾನು ಕೂಡ ತುಂಬ ಸಂತೋಷಪಟ್ಟೆ. ತುಂಬ ಒಳ್ಳೆ ಜನ ಅಂದ್ಕೊಂಡಿದ್ದೆ. ಆದರೆ ಮದುವೆ ಆದ 6 ದಿನಕ್ಕೆ ಅತ್ತೆ ನನ್ನ ಬುದ್ಧಿನ ತೋರಿಸ್ಬಿಟ್ರು. ಅವತ್ತು ಮಾವನಿಗೆ ಹಾಗೂ ಅಣ್ಣನಿಗೆ ಟೀ ಮಾಡಿಕೊಂಡು ಬಂದು ಅವರಿಬ್ಬರಿಗೂ ಕೊಟ್ಟು ನಾನು ಕೂಡ ಟೀ ಕುಡಿತಾ ಸೋಫಾ ಮೇಲೆ ಕುಳಿತು ಬಿಟ್ಟೆ. ಒಂದು ಏನಿದು ದೊಡ್ಡವರ ಮುಂದೆ ಬಂದು ಎಂದು ಒಳಗೆ ಹೋಗು ಅಂತ ಹೇಳೋದು. ಆಗಲೂ ನಾನೇನು ಮಾತಾಡ್ತಾ ಸುಮ್ಮನೆ ಎದ್ದು ರೂಮಿಗೆ ಬಂದ್ಬಿಟ್ಟೆ. ಇನ್ನು ನನ್ನ ಮದುವೆ ಆದಾಗನಿಂದಲೂ ಅವರ ಮಗ ಏನು ಕೆಲಸ ಮಾಡ್ತಾನೆ ಅಂತ ಹೇಳಿದರು. ಇವರ ಮಗ ಏನು ಕೆಲಸ ಮಾಡ್ತಿದ್ದಾನೆ ಅಂತ ಮೊದಲು ಕೇಳಿ. ತಂದೆ ಜೊತೆ ಹೆಲ್ಪರ್ ರೀತಿ ಕೆಲಸ ಮಾಡ್ತಿದ್ದಾನೆ ಅಷ್ಟೇ. ಅವರ ಮಗ ದೊಡ್ಡ ಕೆಲಸದಲ್ಲಿದ್ದಾನೆ ಅಂತ ಸುಳ್ಳು ಹೇಳಿ ಮದುವೆ ಮಾಡಿದ್ದಾರೆ. ಮನೆಯಲ್ಲೇ ಇರ್ತಾರೆ, ಇಷ್ಟ ಬಂದಾಗ ಹೋಗ್ತಾರೆ, ಇಲ್ಲದೇ ಇದ್ದರೆ ಮನೆಯಲ್ಲೇ ಇರ್ತಾರೆ. ಈ ತಪ್ಪನ್ನು ನನ್ನ ಮೇಲೆ ಹಾಕಿದ್ದಾರೆ. ಸೊಸೆ ವಿಷಯ ಬಂದರೆ ಮನೆಯಲ್ಲಿ ನಾವೇನಾದರೂ ಮಾತಾಡೋಕ್ಕೆ ಹೋದರೆ ಮೊದಲು ಜಗಳ ಮಾಡ್ತಾರೆ, ಜೋರಾಗಿ ಮಾತಾಡಿ ನಮ್ಮ ಬಾಯಿ ಮುಚ್ಚಿಸ್ತಾರೆ. ನಮ್ಮ ಜೊತೆ ಹೇಗೆಲ್ಲ ಮಾತಾಡ್ತಿದ್ದಾರೋ ಅವ್ರ ಜೊತೆ ಕೂಡ ಅಷ್ಟೇ ವರ್ಷಗಳಿಂದ ಅದೇ ರೀತಿ ಕಾಟ ಕೊಟ್ಟಿದ್ದಾರೆ. ಮಾತಾಡಿದರೆ ಸಾಕು, ನಿಮ್ಮ ತಂದೆ ತಾಯಿ ಇದೇನಾ ಹೇಳ್ಕೊಟ್ಟಿರೋದು ಅಂತ ಹೇಳ್ತಾರೆ. ನೋಡಿ, ನಿಮ್ಮ ಕಣ್ಮುಂದೆನೇ ನಿಮ್ಮ ಮಗಳು ಎಷ್ಟೆಲ್ಲ ಮಾತಾಡ್ತಿದ್ದಾಳೆ. ಅತ್ತೆ, ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ, ಯಾಕೆ ನೀವು ಏನೇ ಮಾಡಿದರೂ ನೀವು ಸರಿ, ನಾವು ಮಾತಾಡಿದರೆ ತಪ್ಪು? ಮಾತಾಡಿ ಅತ್ತೆ. ಅಪ್ಪ, ಈ ಮನೆಯಲ್ಲಿ ನಿಜಾನ ಸುಳ್ಳು ಮಾತಾಡೋರು ಅಧಿಕಾರ ನಮಗಿಲ್ಲ ಅಂದಾಗ ನಾನು ಯಾಕಿರಬೇಕು? ನಾವಿಲ್ಲಿ ಇರೋದಿಲ್ಲ. ನಾನು ಈಗಲೇ ಬಟ್ಟೆಯನ್ನು ಪ್ಯಾಕ್ ಮಾಡಿ ಹೊರ್ತೀನಿ. ಈ ಮಗನಿಗಿಂತ ಜವಾಬ್ದಾರಿ ಅನ್ನೋದು ಇಲ್ಲ. ಹೆಂಡತಿ ಇಲ್ಲ ಅಂದರೆ ಜೀವನ ಹೇಗೆ ಅನ್ನೋದು ಅವರಿಗೂ ಕೂಡ ಗೊತ್ತಾಗಲಿ. ನೋಡಮ್ಮ ಸಂಗೀತ, ಮನೆಯ ಒಂದು ಮಾತು ಬರುತ್ತೆ, ಅಷ್ಟಕ್ಕೆಲ್ಲ ಮನೆ ಬಿಟ್ಟು ಹೋಗೋ ಕೆಲಸ ಮಾಡಬೇಡಮ್ಮ. ಇದು ನಮ್ಮನೆ ಮರ್ಯಾದೆ ಪ್ರಶ್ನೆ. ಇಷ್ಟು ಚಿಕ್ಕ ಪುಟ್ಟ ತಪ್ಪುಗಳನ್ನೆಲ್ಲ ಮನೆ ಬಿಟ್ಟು ಯಾರಾದರೂ ಹೋಗ್ತಾರಾ? ಈಗ ಪ್ಯಾಕ್ ಮಾಡಿರೋ ಬಟ್ಟೆನೆಲ್ಲ ಒಳಗೆ ಹೋಗಿ ಬೀಗ್ರೆ ನೀವೇನಾದರೂ ಹೇಳಿ ನಿಮ್ಮ ಮಗಳಿಗೆ, ನೋಡಮ್ಮ ಸಂಗೀತ, ಅವ್ರು ಮಾಡಿರೋ ತಪ್ಪುಗಳನ್ನು ಒಪ್ಪಿಕೊಂಡಿದ್ದಾರೆ ಅಷ್ಟೇ. ಎಷ್ಟು ಆದರೂ ಮನೆಗೆ ದೊಡ್ಡವರು, ಅವರನ್ನು ಕ್ಷಮಿಸು. ಅಷ್ಟು ದೊಡ್ಡವಳು ನೀನಲ್ಲ. ಅವರ ತಪ್ಪಿನ ಅರಿವು ಅವರಿಗೆ ಆಗಿದೆ. ನಾನು ಹೋಗ್ತೀನಿ. ನೋಡಿರಿ, ಚಿಕ್ಕವರು ತಪ್ಪು ಹೊಡೆದಾಗ ದೊಡ್ಡವರಾದ ನಮಗೆ ಕ್ಷಮಿಸೋ ಮನಸ್ಸಿರಬೇಕು. ಅದನ್ನು ಬಿಟ್ಟು ವಿಷಯ ದೊಡ್ಡದು ಮಾಡುವುದರಿಂದ ಸಂಸಾರಗಳು ಹೊಡೆದು ಹೋಗುತ್ತವೆ. ನಾನು ಬರ್ತೀನಿ ಎಂದು ಹೇಳಿ ಸಂಗೀತ ತಂದೆ ತಾಯಿ ಕೂಡ ಹೋಗ್ತಾರೆ.